ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾರ್ಟೆಕ್ ಕನ್ನಡ. ನನ್ನ ಹೆಸರು ಕೀರ್ತಿ ಅಂತ. ನಾವಿವತ್ತು ಕೇರಳದ ಕೊಚ್ಚಿನಲ್ಲಿದ್ದೀವಿ. ಏನಕ್ಕೆ? ಪಂಚ್ ಡಾಟ್ ಇವಿನ ಡ್ರೈವ್ ಮಾಡ್ತಾ ಇದೀವಿ. ಹೊಸದಾಗಿ ಲಾಂಚ್ ಆಗಿರುವಂತ ಗಾಡಿ, ಹೊಸದಾಗಿ ಅಂದ್ರೆ ಫೇಸ್ ಲಿಫ್ಟ್ ಲಾಂಚ್ ಆಗಿರುವಂತ ಗಾಡಿ. ಸೊ ನೋಡಿ, ಯಾವುದೇ ಒಂದು ಹೊಸ ಗಾಡಿ ಆಗಿರ್ಬೋದು ಅಥವಾ ಫೇಸ್ ಲಿಫ್ಟ್ ಲಾಂಚ್ ಆಗ್ತಾ ಇರ್ಬೋದು, ಮೆಜಾರಿಟಿ ಫೀಚರ್ಸ್ ಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಬಟ್ ಈ ಸಲ ನಾನು ನೋಡಿದಾಗೆ ಟಾಟಾ ಮೋಟರ್ಸ್ ಅವರು ಈ ಗಾಡಿನಲ್ಲಿರುವಂತ ಬ್ಯಾಟ್ರಿ, ಮೋಟರ್ ಜೊತೆಗೆ ಎಲೆಕ್ಟ್ರಾನಿಕ್ಸ್ ಮೇಲೆ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ರಿಯಲ್ ವರ್ಲ್ಡ್ ಕಂಡೀಷನ್ಗೆ ಗಾಡಿ ಯಾವ ತರ ಬೇಕೋ ಅದ್ರ ಮೇಲೆ ವರ್ಕ್ ಮಾಡಿದ್ದಾರೆ ಅನ್ನೋದು ಗೊತ್ತಾಯ್ತು. ಅಂಡ್ ಅದಕ್ಕೇನೆ ಡ್ರೈವ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಬಂದಿರೋದು. ಫಸ್ಟ್ ನಾನು ಬ್ಯಾಟ್ರಿ ಬಗ್ಗೆ ಹೇಳ್ತೀನಿ. ಇದರಲ್ಲಿರೋದು LFP ಪ್ರಿಸ್ಮ್ಯಾಟಿಕ್ ಸೆಲ್ಸ್. LFP ಅಂದ್ರೆ ಲಿಕ್ವಿಡ್ ಫೆರ್ರೋ ಫಾಸ್ಫೇಟ್ ಬ್ಯಾಟರಿ ಅಂತ. ಸರ್ಕ್ಯುಲರ್ ಅಲ್ಲಿ ಇದ್ದಿದ್ರೆ, ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ ಇದ್ದಿದ್ರೆ ಒಂದೊಂದನ್ನೇ ಪಕ್ಕದಲ್ಲಿ ಜೋಡಿಸಿದ್ರೆ ಸಿಲಿಂಡರ್ಗಳನ್ನ ಗ್ಯಾಪ್ ಉಳ್ಕೊಳ್ಳುತ್ತೆ. ಆ ಗ್ಯಾಪು ಸ್ಪೇಸು ವೇಸ್ಟ್ ಆಗುತ್ತೆ. ಬಟ್ ಇದರಲ್ಲಿ ರೆಕ್ಟ್ಯಾಂಗ್ಯುಲರ್ ಶೇಪ್ ನಲ್ಲಿ ಇದೆ. ಸೊ ಒಂದ್ರ ಪಕ್ಕ ಒಂದು ಜೋಡಿಸಿದ್ರು ಎಲ್ಲೂ ಸ್ಪೇಸ್ ಉಳ್ಕೊಳ್ಳಲ್ಲ. ಸೊ ಕರೆಕ್ಟ್ ಆಗಿ ಸ್ಪೇಸ್ ಯುಟಿಲೈಸೇಷನ್ ಆಗುತ್ತೆ. ಮತ್ತೆ ಈ ತರ ಇರೋದ್ರಿಂದ ಮುಂಚೆ ಲೋಯರ್ ವೇರಿಯಂಟ್ ಗಳಲ್ಲಿ 25 kWh ಇರ್ತಿತ್ತು, ಲಾಂಗ್ ರೇಂಜ್ ಅಲ್ಲಿ 35 kWh ಬರ್ತಿತ್ತು. ಬಟ್ ಈಗ ಲೋವರ್ ವೇರಿಯಂಟ್ ಗಳಲ್ಲಿ 30 kWh ಬರ್ತಾ ಇದೆ. ಅಂದ್ರೆ ರೇಂಜ್ ಇಂಪ್ರೂವ್ ಆಯಿತು. ಲಾಂಗ್ ರೇಂಜ್ ಅಂದ್ರೆ ಈಗ ನಾನು ನೋಡಿಸ್ತಾ ಇರುವಂತ ಅಕಂಪ್ಲಿಷ್ಡ್ ಪ್ಲಸ್ ಫುಲ್ ಟಾಪ್ ವೇರಿಯಂಟ್ ಇದು. ಇದರಲ್ಲಿ 40 kWh ಬ್ಯಾಟರಿ ಬರುತ್ತೆ. ಅಂದ್ರೆ ರೇಂಜ್ ಇಂಪ್ರೂವ್ ಆಯಿತು. 468 km ಕ್ಲೈಮ್ ಮಾಡ್ತಾರೆ. ಕ್ಲೈಮ್ ಏನೋ ಓಕೆ, ನಾರ್ಮಲ್ ಆಗಿ ಈ ಗಾಡಿಗಳನ್ನ ತಗೊಂಡಾಗ ಹೇಳೋದೊಂದು, ನಮಗೆ ಸಿಗೋ ರೇಂಜ್ ಒಂದು ಅಂತ ತಲೆ ಕೆಡುತ್ತೆ ಎಂಥವ್ರಿಗಾದ್ರೂ. ಸೊ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅದೇ ಮಾತು, ಕ್ಲೈಮ್ ಮಾಡೋದೊಂದು ಸಿಗೋದು ಬೇರೆ ಅಂತ. 500 ಕ್ಲೈಮ್ ಮಾಡ್ತಾರೆ, 300 ಬರುತ್ತೆ ಅಂತ. ರಿಯಲ್ ವರ್ಲ್ಡ್ ಕಂಡೀಷನ್ ಅಲ್ಲಿ ಸಿಟಿ ಟ್ರಾಫಿಕ್ ಅಲ್ಲಿ ಬಂಪರ್ ಟು ಬಂಪರ್ ಟ್ರಾಫಿಕ್ ಇದ್ದಾಗ AC ಆನ್ ಮಾಡ್ಕೊಂಡು ಫುಲ್ ಹೀಟ್ ಇದ್ದಾಗ, ಕೋಲ್ಡ್ ಇದ್ದಾಗ ಎಲ್ಲ ಚೆಕ್ ಮಾಡ್ಬೇಕಾಗತ್ತೆ. ಆ ತರ ಚೆಕ್ ಮಾಡಿ 355 km ರೇಂಜ್ ಕೊಡುತ್ತೆ ಅಂತ ಟಾಟಾ ಮೋಟರ್ಸ್ ಅವ್ರು ಹೇಳ್ತಾ ಇದ್ದಾರೆ. ಅದನ್ನ C75 ಅಂತ ಹೇಳ್ತಾರೆ. C75 ಅಂದ್ರೆ ಸೇಲ್ ಮಾಡಿದ್ಮೇಲೆ ನಿಯರ್ಲಿ 75% ಕಸ್ಟಮರ್ಸ್ಗೆ, ತಗೊಂಡಿರುವಂತ 75% ಕಸ್ಟಮರ್ಸ್ಗೆ 355 km ರೇಂಜ್ ಬರುತ್ತೆ ಅಂತ ಟಾಟಾ ಮೋಟರ್ಸ್ ಅವ್ರು ಹೇಳ್ತಾ ಇದ್ದಾರೆ. ಮತ್ತೆ ಎರಡನೇದಾಗಿ i6-in-1 ಬಾಕ್ಸ್ ಅನ್ನೋ ಒಂದು ಇಂಟಿಗ್ರೇಷನ್ ಮಾಡಿದ್ದಾರೆ. ಏನದು ಅಂದ್ರೆ ನೋಡಿ, ನಾರ್ಮಲ್ ಆಗಿ ಏನಾಗುತ್ತೆ, ಈ ಗಾಡಿಗಳಲ್ಲಿ ತುಂಬಾನೇ ಸಿಸ್ಟಮ್ಗಳಿರುತ್ತೆ, ಕೇಬಲ್ಸ್ಗಳಿರುತ್ತೆ, ಹೋಸ್ಗಳಿರುತ್ತೆ, ಯೂನಿಟ್ಗಳಿರುತ್ತೆ. ಅದೆಲ್ಲ ಸಪ್ರೇಟ್ ಇದ್ದಾಗ ಅದನ್ನ ಮ್ಯಾನೇಜ್ ಮಾಡೋದು ಹಿಂಸೆ, ಕೇಬಲ್ಗಳನ್ನ ಮ್ಯಾನೇಜ್ ಮಾಡೋದು ಹಿಂಸೆ ಆಗುತ್ತೆ, ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ. ಸೊ ಅದನ್ನೇನ್ ಮಾಡಿದ್ದಾರೆ, 6 ಯೂನಿಟ್ಗಳನ್ನ ಸೇರಿಸಿ, ಎಲೆಕ್ಟ್ರಾನಿಕ್ಸ್ ಯೂನಿಟ್ಗಳನ್ನ ಒಂದಕ್ಕೆ ಇಂಟಿಗ್ರೇಟ್ ಮಾಡಿ ಒಂದು ಬಾಕ್ಸ್ ಮಾಡಿದ್ದಾರೆ. ಅದಕ್ಕೇನೆ i6-in-1 ಅಂತ ಹೇಳೋದು. ಸೊ ಆ ತರ ಮಾಡಿದಾಗ ಏನಾಗುತ್ತೆ, ಸ್ಪೇಸ್ ಮ್ಯಾನೇಜ್ಮೆಂಟ್ ಸಕ್ಕದಾಗಿರುತ್ತೆ. ಫುಲ್ ಕ್ಲಟರ್ ಆಗಲ್ಲ, ಎಲ್ಲೆಲ್ಲಿ ಬೇಕು ಅಲ್ಲೇ ಕೇಬಲ್ ಹೋಗಲ್ಲ. ನೀವು ಸ್ಟಾರ್ಟಿಂಗ್ ಅಲ್ಲಿ ನೆಕ್ಸಾನ್ ಡಾಟ್ EV ಎಲ್ಲ ಲಾಂಚ್ ಆದಾಗ ನೀವು ನೋಡಿದ್ರೆ ಗೊತ್ತಾಗ್ತಿತ್ತು, ಆರೆಂಜ್ ಕಲರ್ ಕೇಬಲ್ಗಳು ಫಿಂಡರ್ ಕೆಳಗೆ ರನ್ ಆಗಿರೋದು ಈಸಿಯಾಗಿ ಗೊತ್ತಾಗ್ತಿತ್ತು. ಬಟ್ ಈ ಗಾಡಿನಲ್ಲಿ ಆತರ ಇಲ್ಲ, ಎಲ್ಲೂ ಕೇಬಲ್ಗಳಿದೆ ಅಂತಾನೆ ಗೊತ್ತಾಗಲ್ಲ, ಅಷ್ಟು ನೀಟಾಗಿ ಮ್ಯಾನೇಜ್ ಮಾಡಿದ್ದಾರೆ. ಮತ್ತೆ ಆತರ ಇದ್ದಾಗ ವೆಯ್ಟ್ ಕೂಡ ರೆಡ್ಯೂಸ್ ಆಗುತ್ತೆ, ಕಾಂಪ್ಲೆಕ್ಸಿಟಿ ಕಮ್ಮಿ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ಇನ್ನೂ ಜಾಸ್ತಿ ಇದೆ ಈ ಗಾಡಿ ಬಗ್ಗೆ ಹೇಳೋಕೆ. ಅದನ್ನೆಲ್ಲ ಹೇಳ್ತೀನಿ. ಈಗ ನಾವು ಕೊಚ್ಚಿನಲ್ಲಿ ಸಿಟಿ ಒಳಗೆ ಒಂದು ರೋಡಲ್ಲಿ ಹೋಗ್ತಾ ಇದೀವಿ. ಗಾಡಿನ ಹೋಟೆಲಿಂದ ಎತ್ಕೊಂಡಾಗ 98% ಚಾರ್ಜ್ ಇತ್ತು, ಈಗ 94% ಇದೆ. 324 ರೇಂಜ್ ತೋರಿಸ್ತಾ ಇದೆ. ಸೊ ಏನು ಕಮ್ಮಿ ತೋರಿಸ್ತಾ ಇದೆ, ಕ್ಲೈಮ್ ಮಾಡೋದು 468 ತೋರಿಸ್ಬೋದಲ್ವಾ ಅಂತ ನೀವು ಕೇಳ್ಬೋದು. ಬಟ್ ಇಲ್ಲಿವರೆಗೂ ಗಾಡಿ ರನ್ನೇ ಆಗಿಲ್ಲ. 61 km ರನ್ ಆಗಿದೆ ಟೋಟಲ್ ಆಗಿ. ಮೀಡಿಯಾ ಡ್ರೈವ್ ಅಂತ ತಂದಿರೋ ಗಾಡಿ. ಸೊ ನಿನ್ನೆ ಒಂದಿನ ಡ್ರೈವ್ ನಡೀತು, ಈಗ ನಾನು ಎತ್ಕೊಂಡಿದ್ದೀನಿ. ನಿನ್ನೆ ಯಾರೋ ಡ್ರೈವ್ ಮಾಡಿರೋರು 49 km ಡ್ರೈವ್ ಮಾಡಿದ್ರು. ಈಗ ನಾನು ಒಂದು 10 km ಎಕ್ಸ್ಟ್ರಾ ಡ್ರೈವ್ ಮಾಡಿದ್ದೀನಿ. ಸೊ ನೋಡೋಣ ಎಷ್ಟು ಕೊಡುತ್ತೆ ರೇಂಜ್. ಓವರ್ ಆಲ್ ನಾವೆಲ್ಲ ಟ್ರಿಪ್ ಮುಗಿಸ್ಕೊಂಬಂದಾಗ ಎಷ್ಟು ತೋರಿಸುತ್ತೆ ಅಂತ ನೋಡಬೇಕು, ಕಾಯ್ತಾ ಇದ್ದೀನಿ. 94% ಇದೆ ಈಗಂತೂ. ಅದೇ ಗಾಡಿ ಒಳಗೆ ಕೂತ್ಕೊಂಡ್ರೆ, ಅದರಲ್ಲೂ ಡ್ರೈವರ್ ಸೀಟಲ್ಲಿ ಕೂತ್ಕೋತಿದ್ದಾಗೆ ಮಸ್ತ್ ಅನ್ನಿಸ್ತು. ಯಾಕೆಂದರೆ ಹೊರಗಿಂದ ಎಷ್ಟು ಕ್ಯೂಟಾಗಿ, ಚಿಕ್ಕದಾಗಿ, ಚೊಕ್ಕದಾಗಿ ಕಾಣುತ್ತೆ ಗಾಡಿ, ಒಳಗಿಂದ ಅಷ್ಟೇ ದೊಡ್ಡದಾಗಿ ಫೀಲ್ ಕೊಡುತ್ತೆ. ಯಾಕೆಂದರೆ ಫುಲ್ ಬಾನೆಟ್ ವ್ಯೂ ಇದೆ. ಆ್ಯಂಡ್ ಸಿಟಿ ಕಾರ್, ಮೇಯ್ನ್ ಆಗಿ ಸಿಟಿ ಕಾರ್ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ ನನ್ನ ತಲೆಯಲ್ಲೂ ಒಂದು ಎಲೆಕ್ಟ್ರಿಕ್ ಕಾರ್ ತೊಗೋಬೇಕು ಅನ್ನೋದಿದೆ. ಸೊ ಒಳ್ಳೊಳ್ಳೆ ಕಾರ್ಗಳು ಬಂದಿದೆ, ದೊಡ್ಡ ಕಾರ್ನೇ ತೊಗೋಬೇಕು ಅನ್ನೋದು ನನಗೆ ಬಹಳ ಆಸೆ. ಬಟ್ ಎಲ್ಲೋ ಒಂದು ಕಡೆ ಅನ್ಸೋದು, ಸಿಟಿ ಒಳಗೆಲ್ಲ ಆ ದೊಡ್ಡ ಕಾರ್ನ ಮ್ಯಾನೇಜ್ ಮಾಡೋದು, ಮ್ಯಾನೋವರ್ ಮಾಡೋದು ಅಷ್ಟು ಈಸಿ ಇಲ್ಲ. ಬಟ್ ಈ ಥರ ಒಂದು ಚಿಕ್ಕ ಕಾರ್ ಇದ್ರೆ ಮಾತ್ರ ಮಸ್ತ್ ಇರುತ್ತೆ. ಎಷ್ಟು ಕಾಮಾಗಿ ಪೀಸ್ಫುಲ್ ಆಗಿ ಡ್ರೈವ್ ಮಾಡ್ತಾ ಇದ್ದೀನಿ ಗೊತ್ತಾ ಈ ರೋಡಲ್ಲಿ. ಇನ್ನು ಸೀಟ್ ಅಂತೂ ವೆಂಟಿಲೇಷನ್ ಇರೋದ್ರಿಂದ ಆ ಸುಖನೇ ಬೇರೆ ಕಣ್ರಿ. ಮೇಯ್ನ್ ಆಗಿ ಹೇಳೋದಾದ್ರೆ ಸಿಕ್ಕಾಪಟ್ಟೆ ಶೆಕೆ. ಈಗ ಒಂದು ಫೆಬ್ರವರಿಯಿಂದ ಸ್ಟಾರ್ಟ್ ಆದರೆ ಇನ್ನು ಮಳೆಗಾಲ ಬರೋವರೆಗೂ ಹ್ಯುಮಿಡಿಟಿ ಜಾಸ್ತಿ ಅಲ್ವಾ. ಎಲ್ಲ ಪಕ್ಕನೇ ಇರೋದ್ರಿಂದ ಸಮುದ್ರ, ಸಿಕ್ಕಾಪಟ್ಟೆ ಹ್ಯುಮಿಡಿಟಿ, ಹೀಟ್ ಜಾಸ್ತಿ. ಹೊರಗಡೆ ಹೀಟ್ ಇರೋದ್ರಿಂದ ಗಾಡಿ ಒಳಗೂ ಹೀಟ್ ಆಗೋ ಚಾನ್ಸಸ್ ಏನಿಲ್ಲ, ಹೀಟ್ ಆಗೇ ಆಗುತ್ತೆ. ಸೊ ಸಿಟಿ ಒಳಗಾಗಲಿ, ಹೈವೇನಲ್ಲಿ ಕ್ರೂಸ್ ಮಾಡೋದಾಗಿರಲಿ, ಬೆನ್ನೂರಿ ಕುಂಡಿ ಊರಿ ಬರೋದಂತೂ ಕಾಮನ್ನು. ಅದೇ ವೆಂಟಿಲೇಷನ್ ಇದ್ರೆ ಆನ್ ಮಾಡ್ಕೊಂಡ್ಬಿಟ್ರೆ ತಣ್ಣಗೆ ಫೀಲ್ ಆಗ್ತಾ ಇದೆ, ಸಖತ್ತಾಗಿದೆ. ಅದ್ರ ಜೊತೆ ಸ್ಟಿಯರಿಂಗ್ ರೆಸ್ಪಾನ್ಸ್ ಅಂತೂ ನನಗೆ ಇದರಲ್ಲಿ ಇನ್ನೂ ಚೆನ್ನಾಗಿ ಇಷ್ಟ ಆಗ್ತಾ ಇದೆ. ಎಲೆಕ್ಟ್ರಿಕ್ ಕಾರ್ಗಳಲ್ಲಿ ಮೇಯ್ನ್ ಆಗಿ ಸ್ಟಿಯರಿಂಗ್ ರೆಸ್ಪಾನ್ಸು ಪ್ರಾಪರ್ ಆಗಿರಬೇಕು. ಐಸಲ್ಲಿ ಏನಾಗುತ್ತೆ ಅಂದರೆ, ನೋಡಿ ಹೈ ಎಂಡ್ ಕಾರ್ಗಳಲ್ಲಿ 0 to 100 ಎಲ್ಲ 3 ಸೆಕೆಂಡ್ 4 ಸೆಕೆಂಡ್ ಹೋಗೋ ಕಾರ್ಗಳಲ್ಲೆಲ್ಲ ಸ್ಟಿಯರಿಂಗ್ ರೆಸ್ಪಾನ್ಸ್ ಸಖತ್ತಾಗಿರಬೇಕು, ಕೊಡಲೇಬೇಕು. ಫೀಡ್ಬ್ಯಾಕ್ ಎಲ್ಲ ಚೆನ್ನಾಗಿರ್ಬೇಕಾಗುತ್ತೆ. ಬಟ್ ಎಲೆಕ್ಟ್ರಿಕ್ ಕಾರ್ಗಳಲ್ಲಿ ಏನಾಗುತ್ತೆ, ನಾರ್ಮಲ್ ಆಗಿ ಟಾರ್ಕ್ ಜಾಸ್ತಿ, ಇನ್ಸ್ಟೆಂಟ್ ಟಾರ್ಕು. ಪ್ರೆಸ್ ಮಾಡ್ತಿದ್ದಂಗೆ ನುಗ್ಗುತ್ತೆ ನೋಡಿ, ಪ್ರೆಸ್ ಮಾಡಿದಂಗೆ ಫುಲ್ ಪವರ್ ಸಿಗುತ್ತೆ, ನುಗ್ಗುತ್ತೆ ಗಾಡಿ. ಸೊ ಈ ತರ ಇರಬೇಕಾದ್ರೆ ಸ್ಟಿಯರಿಂಗು ಅದೇ ರೀತಿ ಸ್ಟೇಬಲ್ ಆಗಿರ್ಬೇಕಾಗತ್ತೆ. ನಾನು ಸಿಂಗಲ್ ಹ್ಯಾಂಡಲ್ ಇಟ್ಕೊಂಡಿದ್ದೀನಿ, ಆಕ್ಸಿಲೇಟ್ ಮಾಡಿದ್ರು ಗಾಡಿ ಸ್ಟೇಬಲ್ ಆಗಿರುತ್ತೆ. ಸ್ಟಿಯರಿಂಗ್ ಆ ಕಡೆ ಈ ಕಡೆ ಎಳ್ದಾಡಲ್ಲ. ನಾನು ಎಳ್ದಾಡಿದ್ರೆ ಎಳ್ದಾಡುತ್ತೆ, ಬಟ್
ಅದರ ಸ್ಟೆಬಿಲಿಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಫುಲ್ ಹೆವಿ ಇದೆ ಈಗ 67 km/h. ಈ ಸ್ಪೀಡಲ್ಲಂತೂ ಮಸ್ತ್ ಇದೆ. ನನ್ನ ಪ್ರಕಾರ 100 ಎಲ್ಲ ಕ್ರಾಸ್ ಮಾಡಿದ್ರೆ 2 ಕೈನೂ ಹಿಡ್ಕೊಳ್ಳೇಬೇಕಾಗತ್ತೆ. ಹಿಡ್ಕೊಂಡು ಡ್ರೈವ್ ಮಾಡಿದ್ರೇ ಒಳ್ಳೇದು. ನಾನು ಈ ಮೀಡಿಯಾ ಡ್ರೈವಿಗೆ ಬಂದಾಗೆಲ್ಲ ನನಗೆ ಗೊತ್ತಾಗಿದ್ದು ಅನ್ನೋದಕ್ಕಿಂತ ಮೀಡಿಯಾ ಡ್ರೈವಿಗೆ ಬಂದಾಗ ಈ ಪಕ್ಕದಲ್ಲಿ ಒಬ್ರು ಕೋಚು, ಟ್ರೈನರ್, ಗೈಡ್ ಕೂತ್ಕೋತಾರೆ. ಅವರು ಸಿಂಗಲ್ ಹ್ಯಾಂಡಲ್ ಡ್ರೈವ್ ಮಾಡ್ಬೇಕಾದ್ರೆ ಬೈದು 2 ಕೈಲಿ ಹಿಡ್ಕೊ ಅಂತ ಹೇಳ್ತಾನೆ ಇರ್ತಾರೆ. ಸೊ 2 ಕೈಲಿ ಹಿಡ್ಕೊಂಡು ಡ್ರೈವ್ ಮಾಡಿದ್ರೆ ಸೇಫ್. ಇನ್ನು ಈ ಗಾಡಿನ ಸಿಟಿ ಕಾರ್ ಅಂತ ಹೇಳಿದೆ ಅಲ್ವಾ, ಆ್ಯಂಡ್ ಅದರಲ್ಲೂ ಇಂಡಿಯನ್ ರೋಡ್ಗಳಿಗೆ ಮೇಯ್ನ್ ಆಗಬೇಕಾಗಿರೋದು ನಾನು ಹೇಳ್ತೀನಿ 360° ಕ್ಯಾಮ್ರಾ. ಎಕ್ಸ್ಪೀರಿಯನ್ಸ್ ಇದ್ದು ಡ್ರೈವಿಂಗಲ್ಲಿ ಓಕೆ, ಮಿರರ್ಗಳಿದ್ರೆ ಸಾಕು, ಆರಾಮಾಗಿ ರಿವರ್ಸಿಂಗು, ಸಣ್ಣ ಪುಟ್ಟ ಸಂದಿಗೊಂದಿಲೆಲ್ಲ ಡ್ರೈವ್ ಮಾಡ್ಬೋದು. ಆದರೆ ಹೊಸ್ದಾಗಿ ಕಲಿತಾ ಇರೋಂಥವ್ರಿಗೆ 360° ಕ್ಯಾಮ್ರಾ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಇದೆ. ಅದಿರೋದ್ರಿಂದ ಎಕ್ಸ್ಪರ್ಟ್ಗಳಿಗೂ ಯೂಸ್ ಆಗುತ್ತೆ. ಏನದು ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಅಂದರೆ, ನೋಡಿ ಇಲ್ಲಿ 360 ವ್ಯೂಗೆ ಒಂದು ಬಟನ್ ಇದೆ, ಇಲ್ಲಿದೆ. ಕ್ಲಿಕ್ ಮಾಡಿದ್ರೆ 360 ವ್ಯೂ ಬರುತ್ತೆ. ಕ್ಯಾಮ್ರಾ ಕ್ಲಾರಿಟಿ ನೋಡಿ ಸಖತ್ತಾಗಿದೆ ಅಲ್ಲ. ಸೊ ಲೋ ಸ್ಪೀಡಲ್ಲಿ ಇದ್ದಾಗ ಫುಲ್ ವ್ಯೂ ಸಿಗುತ್ತೆ, ಆಮೇಲೆ ಆಫ್ ಆಗಿಬಿಡುತ್ತೆ. ಒಂದು 20 km ಕ್ರಾಸ್ ಮಾಡಿದ್ರೆ ಆಫ್ ಆಗಿಬಿಡುತ್ತೆ. ಬ್ಲೈಂಡ್ ಸ್ಪಾಟ್ ಮಾನಿಟರ್ ಅಂದರೆ ಏನು? ನಾರ್ಮಲ್ ಆಗಿ ಬ್ಲೈಂಡ್ ಸ್ಪಾಟ್ಗಳು ಎಲ್ಲಿರುತ್ತೆ ಅಂದರೆ, ಫ್ರಂಟಲ್ಲಿ ಫೆಂಡರ್ ಇದೆ ಅಲ್ವಾ, ಫ್ರಂಟ್ 2 ಫೆಂಡರ್ ಮತ್ತು ರೇರ್ ಫೆಂಡರ್ ಹತ್ರ ಏನಾದರೂ ಆಬ್ಜೆಕ್ಟು, ಸಣ್ಣ ಪುಟ್ಟ, ಇಲ್ಲ ಚಿಕ್ಕ ಮಕ್ಕಳು, ಯಾವುದಾದ್ರೂ ಪ್ರಾಣಿನೋ ಇದ್ರು, ಕಲ್ಲಿದ್ರು ಗೊತ್ತಾಗಲ್ಲ. ಅಂತ ಟೈಮ್ನಲ್ಲಿ ಬ್ಲೈಂಡ್ ಸ್ಪಾಟ್ ಮಾನಿಟರ್ನ ಆನ್ ಮಾಡ್ಕೊಂಡ್ರೆ ಆ ಜಾಗದಲ್ಲಿ ಏನಿದೆ ಅಂತ ಈ ಸ್ಕ್ರೀನಲ್ಲಿ ಕ್ಲಿಯರಾಗಿ ತೋರಿಸುತ್ತೆ. ಇನ್ನು ಎಂಟರ್ಟೈನ್ಮೆಂಟ್, ಕನ್ವೀನಿಯನ್ಸ್ ಅಂತ ಮಾತಾಡೋದಾದ್ರೆ 10.25 inch ಟಚ್ ಸ್ಕ್ರೀನ್ ಸಿಸ್ಟಮ್. ಇದು ಫ್ಲೋಟಿಂಗ್ ಟೈಪಲ್ಲಿ ಕೊಟ್ಟಿದ್ದಾರೆ ನೋಡಿ. ಫ್ಲೋಟಿಂಗ್ ಟೈಪ್ ಅಂದರೆ ಡ್ಯಾಶ್ ಬೋರ್ಡ್ಗಿಂತ ಹೈಟಲ್ಲಿ ಇರುತ್ತೆ, ಸಪ್ರೇಟ್ ಯೂನಿಟ್ ಥರ ಕಾಣುತ್ತೆ ನೋಡಿ. ಇದನ್ನು ಫ್ಲೋಟಿಂಗ್ ಟೈಪ್ ಅಂತ ಹೇಳ್ತೀವಿ. HD ಬರುತ್ತೆ, ಹಾರ್ಮನ್ HD ಸಿಸ್ಟಮ್ ಇದು. ಇಲ್ಲಿ 10.25 inch ಡಿಜಿಟಲ್ ಕ್ಲಸ್ಟರ್ ಬರುತ್ತೆ. ಏನು ಅನಲಾಗ್ ಬರ್ತಿತ್ತು ಅದಿಲ್ಲ. ಇದು ಕಂಪ್ಲೀಟ್ಲಿ ಎಲೆಕ್ಟ್ರಿಕ್ ಕಾರ್ ಆಗಿರೋದ್ರಿಂದ ಅನಲಾಗ್ ಕೊಟ್ಟರು ಮಜಾ ಇರಲ್ಲ, ಡಿಜಿಟಲೇ ಇರಬೇಕು. ಫುಲ್ ಗಾಡಿದ ಇನ್ಫಾರ್ಮೇಷನ್ ಸಿಗುತ್ತೆ ಇಲ್ಲಿ. ಮತ್ತು ಇನ್ನೊಂದು, ಇಲ್ಲಿ ನೋಡ್ತಾ ಇದ್ದೀರಾ ನ್ಯಾವಿಗೇಷನ್ನು, ಬೆಂಗಳೂರಿಗೆ ನಾನು ಮ್ಯಾಪ್ ಹಾಕ್ತೀನಿ ಇಲ್ಲಿಂದ. ಸೊ ಈಗ ಅದು ಯೂಟರ್ನ್ ತೊಗೊಳ್ಳಿ ಅಂತ ತೋರಿಸ್ತಾ ಇದೆ, ಬಟ್ ನಾವು ಹೋಗ್ತಾ ಇರೋ ರೂಟ್ ಬೇರೆ. ಬಟ್ ಸ್ಟಿಲ್ ಇಲ್ಲಿ ನೋಡ್ಕೊಂಡು ನನಗೆ ಡ್ರೈವ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಇಲ್ಲಿಗೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡ್ಕೋಬೋದು ನೋಡಿ. ಜಸ್ಟ್ ಓಕೆ ಮಾಡಿದ್ರೆ ಸಾಕು, ನ್ಯಾವಿಗೇಷನ್ ಆಪ್ಷನ್ಗೆ ಹೋಗಿ ಇಲ್ಲಿ ಬಂತು. ಮತ್ತು ಇನ್ನೊಂದ್ಸಲ ಓಕೆ ಪ್ರೆಸ್ ಮಾಡಿದ್ರೆ ಫುಲ್ ಸ್ಕ್ರೀನ್ ಬರುತ್ತೆ. ಎಷ್ಟು ದೊಡ್ಡದಾಗಿದೆ ನೋಡಿ. ಇಲ್ಲಾದರೂ ನೋಡ್ಕೊಂಡು ಡ್ರೈವ್ ಮಾಡಿ, ಇಲ್ಲಾದರೂ ನೋಡ್ಕೊಂಡು ಡ್ರೈವ್ ಮಾಡಿ. ಹೆಡ್ ಅಪ್ ಡಿಸ್ಪ್ಲೇ ಒಂದಿಲ್ಲ ನನ್ನ ಪ್ರಕಾರ. ನೆಕ್ಸ್ಟ್ ಏನು ಫೇಸ್ ಲಿಫ್ಟ್ ಬರುತ್ತೆ ಅದರಲ್ಲಿ ಕೊಡಬಹುದೇನೋ, ನಾನು ಹೇಳ್ತಲ್ಲ ಕೊಡ್ತಾರೆ ಅಂತಲೇ ಹೇಳ್ತಾ ಇಲ್ಲ, ಕೊಡಬಹುದೇನೋ. ಬಟ್ ಈಗಿನ ಟೈಮ್ಗೆ ಏನು ಬೇಕೋ ಅದಂತೂ ಪಕ್ಕ ಕೊಟ್ಟಿದ್ದಾರೆ ನೋಡಿ. ಚೆನ್ನಾಗಿದೆ, ಡಿಸ್ಪ್ಲೇ ಕ್ಲಾರಿಟಿ ಎಲ್ಲ ಸೂಪರ್ ಆಗಿದೆ. ಮತ್ತೆ ಸ್ಪೀಕರ್ಸ್ ವಿಚಾರಕ್ಕೆ ಬರೋದಾದ್ರೆ 4 ಸ್ಪೀಕರ್ಸ್ ಬರೋದು ಇದರಲ್ಲಿ. ಫುಲ್ JBL ಸ್ಪೀಕರ್ಸ್ ಎಲ್ಲ ಬರಲ್ಲ, ಟ್ವಿಟರ್ಸ್ ಎಲ್ಲ ಇಲ್ಲ. 4 ಸ್ಪೀಕರ್ ಬರುತ್ತೆ, ಅದರಲ್ಲೇ ಹಾಡು ಕೇಳ್ಕೊಂಡು ಹೋಗ್ಬೋದು. ಕ್ಲಾರಿಟಿ ಚೆನ್ನಾಗಿದೆ, ಫುಲ್ ಟಾಪ್ ನಾಚ್ ಅಂತ ನಾನು ಹೇಳಲ್ಲ, ಚೆನ್ನಾಗಿದೆ. ಇನ್ನು ರೇಂಜ್ ವಿಚಾರಕ್ಕೆ ಬರೋದಾದ್ರೆ, ಕ್ಲೈಮ್ ಮಾಡೋ ರೇಂಜ್ ಒಂದು, ರಿಯಲ್ ವರ್ಲ್ಡ್ ಕಂಡೀಷನ್ ಅಲ್ಲಿ ಕೊಡೋದು ಬೇರೆ. ಒಬ್ಬೊಬ್ಬರಿಗೆ ಒಂದೊಂದು ರೇಂಜ್ ಸಿಗುತ್ತೆ, ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ನಾರ್ಮಲ್ ಆಗಿ ಈ ಐಸ್ ಕಾರ್ಗಳನ್ನ ಅಂದ್ರೆ ಇಂಜಿನ್ ಇರುವಂತ ಕಾರ್ಗಳನ್ನ ಡ್ರೈವ್ ಮಾಡೋ ರೀತಿ ಎಲೆಕ್ಟ್ರಿಕ್ ಕಾರ್ಗಳನ್ನ ಡ್ರೈವ್ ಮಾಡಿದ್ರು ಅಂತೂ ರೇಂಜ್ ಸಿಗಲ್ಲ. ರ್ಯಾಶ್ ಆಗಿ ಡ್ರೈವ್ ಮಾಡೋದು, ಒಳ್ಳೆ ಟಾರ್ಕ್ ಇದೆ ಅಂತ ಹೇಳ್ಬಿಟ್ಟು ಮಜ್ಜಾ ಮಾಡಕ್ಕೆ ಯಾವಾಗ್ಲೂ ಆಕ್ಸಿಲೇಟ್ ಮಾಡೋದು, ಬ್ರೇಕ್ ಒತ್ತೋದು ಮಾಡ್ತಾ ಇದ್ರೆ ರೇಂಜ್ ಅಂತೂ ಬರಲ್ಲ. ಬ್ಯಾಟ್ರಿ ಲೈಫ್ನು ಹಾಳಾಗ್ಬಿಡುತ್ತೆ. ಸೊ ಅದ್ರ ಬದಲು ಯಾವ ರೀತಿ ಓಡಿಸ್ಬೇಕು, ಸ್ಮೂತ್ ಆಗಿರಬೇಕು, ತುಂಬ ಸ್ಮೂತಾಗಿ ಟ್ಯಾಪ್ ಮಾಡಬೇಕು ಆಕ್ಸಿಲೇಟರ್ ಪೆಡಲ್ನ, ಬ್ರೇಕಿಂಗೂ ಸ್ಮೂತ್ ಆಗಿರಬೇಕು. ಆ್ಯಂಡ್ ರೇಂಜ್ನ ಇಂಪ್ರೂವ್ ಮಾಡೋದಕ್ಕೆ ಹಲವಾರು ಮೆಥಡ್ ಇದೆ. ಅದರಲ್ಲಿ ಒಂದು ಕಾರ್ನಲ್ಲೇ ಬಂದಿರೋಂಥ ಫೀಚರ್ ಅಂದರೆ ರೀಜನರೇಷನ್. 4 ಲೆವೆಲ್ ಬರುತ್ತೆ, 0, 1, 2, 3 ಅಂತ. 0 ಅಂದರೆ ಕಂಪ್ಲೀಟ್ಲಿ ಆಫ್ ರೀಜನರೇಷನ್ನು, 1, 2, 3 ಅಂದರೆ ಲೆವೆಲ್ ಆಫ್ ಬ್ರೇಕಿಂಗ್. ಇದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ ಸಿಂಪಲ್ ಆಗಿ ಒಂದು ಹೇಳ್ಬಿಡ್ತೀನಿ. ನಮ್ಮ ತಾತಂದ್ರು ಅಪ್ಪಂದ್ರೆಲ್ಲ ಸೈಕಲ್ ತುಳಿತಿದ್ರಲ್ಲ, ಆ ಸೈಕಲ್ಗಳಲ್ಲಿ ಡೈನಮೋ ಬರ್ತಿತ್ತು ವಿತ್ ಲೈಟ್. ತುಳಿದಂಗೆ ಲೈಟ್ ಜಾಸ್ತಿ ಬ್ರೈಟ್ನೆಸ್ ಜಾಸ್ತಿ ಆಗ್ತಿತ್ತು ಅದರದ್ದು. ನಿಲ್ಸ್ಬಿಟ್ರೆ ಕಂಪ್ಲೀಟ್ಲಿ ಆಫ್ ಆಗ್ತಿತ್ತು, ಯಾವುದೇ ಬ್ಯಾಟ್ರಿ ಇರ್ತಿರ್ಲಿಲ್ಲ ಅಲ್ವಾ. ಅದೇ ಟೆಕ್ನಾಲಜಿ ಬಟ್ ಅಪ್ಗ್ರೇಡ್ ಆಗಿದೆ. ಸೊ ಅಪ್ಡೇಟೆಡ್ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ನಾವು ಹೋಗ್ಬೇಕಾದ್ರೆ ಅಕಸ್ಮಾತ್ ಅಲ್ಲೆಲ್ಲೋ ಹಂಪ್ ಇದೆ ಅಥವಾ ಎದುರುಗಡೆ ಇರುವಂತ ಕಾರು ಬ್ರೇಕ್ ಅಪ್ಲೈ ಮಾಡ್ಬಿಟ್ರು ನಾವು ಬ್ರೇಕ್ ಅಪ್ಲೈ ಮಾಡ್ಬೇಕಲ್ವಾ. ಅದ್ರ ಬದಲು ಎಲೆಕ್ಟ್ರಿಕ್ ಕಾರ್ನಲ್ಲಿ ರೀಜನರೇಷನ್ 1, 2, 3 ಈ ಮೂರಲ್ಲಿ ಯಾವುದೋ ಒಂದು ಲೆವೆಲ್ನ ಸೆಲೆಕ್ಟ್ ಮಾಡಿಕೊಂಡು ಆಕ್ಸಿಲೇಟರ್ ಪೆಡಲ್ ಮೇಲಿಂದ ಕಾಲ್ ತೆಗೆದ್ರೆ ಸಾಕು, ಗಾಡಿ ಮೂವ್ಮೆಂಟಮ್ ಏನಿದೆ, ಕೈನೆಟಿಕ್ ಎನರ್ಜಿ ಇರುತ್ತಲ್ವಾ, ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ಪೆಡಲ್ ಮೇಲಿಂದ ಕಾಲ್ ತೆಗೆದ್ರು ಆ ಎನರ್ಜಿ, ಮುಂದಕ್ಕೆ ಹೋಗೋ ಎನರ್ಜಿನ ಯೂಸ್ ಮಾಡಿಕೊಂಡು ಮತ್ತೆ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ನಾವು ಎಲ್ಲಿ ಡ್ರೈವ್ ಮಾಡ್ತಾ ಇದೀವಿ, ಯಾವ ಥರ ಟ್ರಾಫಿಕ್ ಇದೆ ಅದ್ರ ಮೇಲೆ, ಮತ್ತೆ ಇಲ್ಲಿ ರೀಜನ್ ಇದೆಯಾ, ಡೌನ್ ಇದೆಯಾ, ಅದನ್ನೆಲ್ಲ ನೋಡಿಕೊಂಡು ನಾವು ಲೆವೆಲ್ 1, 2, 3ನ ಸೆಲೆಕ್ಟ್ ಮಾಡ್ಕೋಬಹುದು. ಬೇಕು ಅಂದರೆ ಆಫ್ ಕೂಡ ಮಾಡ್ಕೋಬಹುದು. ಸೊ ಈ ಥರ ಯೂಸ್ ಮಾಡಿದಾಗ ಏನಾಗುತ್ತೆ, ಬ್ಯಾಟ್ರಿ ಚಾರ್ಜ್ ಆಗ್ತಾ ಇರುತ್ತೆ, ಮತ್ತೆ ನಾವು ಹೋಗ್ತಾ ಇರ್ಬೋದು. ಚಾರ್ಜ್ ಆಗುತ್ತೆ ಅಂತಿದ್ದಾಗೆ ನೀವು 100% ಫುಲ್ ಚಾರ್ಜ್ ಆಗುತ್ತೆ ಅಂತ ಅನ್ಕೋಬೇಡಿ, ಅಷ್ಟೆಲ್ಲ ಚಾರ್ಜ್ ಆಗಲ್ಲ. ಬಟ್ ಆ್ಯಡ್ ಆಗುತ್ತೆ, ಒಂದು 50-60 ಕಿಲೋಮೀಟರ್ಸ್ ಎಲ್ಲ ಆರಾಮಾಗಿ ಆ್ಯಡ್ ಆಗುತ್ತೆ. ಡಿಪೆಂಡ್ ಯಾವ ಥರ ನೀವು ಟೆರೈನಲ್ಲಿ ಡ್ರೈವ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ. ಸೊ ನಾನು ಎಲೆಕ್ಟ್ರಿಕ್ ಕಾರ್ನ ತಗೊಂಡು ಲಾಂಗ್ ರೂಟ್ ಎಲ್ಲ ಹೋದಾಗ ಚೆಕ್ ಮಾಡಿದ್ದೀನಿ. ಲಿಟ್ರಲಿ ಆಶ್ಚರ್ಯ ಆಗೋಯ್ತು, ರೀಜನರೇಷನ್ ಅಲ್ಲಿ ಇಷ್ಟು ರೇಂಜ್ ಆಡಪ್ ಆಗುತ್ತೆ ಗಾಡಿಲಿ ಅಂತ. ಸೊ ಈಗ ನಾವು ಲೆವೆಲ್ 3 ನಲ್ಲಿ ಇದೀವಿ, ಇಲ್ಲಿಗೆ ಲೆವೆಲ್ 3 ಅವಶ್ಯಕತೆನೇ ಇಲ್ಲ ಆಕ್ಚುಲಿ. ಬಟ್ ನಾನು ಬ್ರೇಕ್ ಪೆಡಲ್ನ ಪ್ರೆಸ್ ಮಾಡೋದು ಬೇಡ, ಆರಾಮಾಗಿ ಲೆವೆಲ್ 3 ಹಾಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಮುಂದಗಡೆ ಅವ್ರು ಏನಾದ್ರು ಬ್ರೇಕ್ ಅಪ್ಲೈ ಮಾಡಿದ್ರೆ, ಇಲ್ಲ ಏನಾದ್ರು ಹಂಪ್ ಅಂತ, ನಾನು ಜಸ್ಟ್ ಆಕ್ಸಿಲೇಟರ್ ಪೆಡಲ್ ಮೇಲಿಂದ ಕಾಲ್ ತೆಗಿತೀನಿ ಅಷ್ಟೇ, ಗಾಡಿ ಸ್ಲೋ ಡೌನ್ ಆಗುತ್ತೆ. ಕಂಪ್ಲೀಟ್ ಆಗಿ ನಿಲ್ಲಲ್ಲ ಲೆವೆಲ್ 3 ನಲ್ಲಿ.
ನಿಲ್ಬೇಕು ಅಂದ್ರೆ ಒನ್ ಪೆಡಲ್ ಡ್ರೈವ್ ಅಂತ ಇರುತ್ತೆ. ಅದನ್ನ ಈ ಗಾಡಿನಲ್ಲಿ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಕೊಡ್ಲಿಲ್ಲ. ಕೊಟ್ಟಿದ್ರೆ ಮಾತ್ರ ನಿಜವಾಗ್ಲೂ ಒನ್ ಆಫ್ ದಿ ಬೆಸ್ಟ್ ಸಿಟಿ ಕಾರ್ ಬೇಕಿತ್ತದು. ಬಟ್ ಲೆವೆಲ್ 3 ನಲ್ಲೇ ಮ್ಯಾನೇಜ್ ಮಾಡ್ಕೋಬಹುದು ನಾವು. ಬಟ್ ಒನ್ ಪೆಡಲ್ ಡ್ರೈವ್ ಬೇರೆ ಲೆವೆಲ್ ಮಜಾ ಕೊಡುತ್ತೆ. ಯಾಕಂದ್ರೆ ನೀವು ಬ್ರೇಕ್ ನ ತುಳಿಯೋದೇ ಬೇಕಿಲ್ಲ, ಆರಾಮಾಗಿ ಬರೀ ಆಕ್ಸಿಲೇಟರ್ ಪೆಡಲ್ ನ ಯೂಸ್ ಮಾಡ್ಕೊಂಡು ನೀವು ಆಟ ಆಡ್ಬೋದು ಗಾಡಿಲಿ. ಆಟ ಅಂದ್ರೆ ಡ್ರೈವ್ ಮಾಡ್ಬೋದು ಅಂತ ನೋಡಿ. ಫಾರ್ ಎಕ್ಸಾಂಪಲ್ ಈಗ ಹಿಲ್ಲಿ ರೀಜನ್ಗೆ ಬಂದಿದ್ದೀವಿ, ಆಲ್ಮೋಸ್ಟ್ ಸ್ವಲ್ಪ ಡೌನೇ ಇದೆ. ಆಕ್ಸಿಲೇಟ್ ಅಷ್ಟೊಂದು ಮಾಡ್ತಾ ಇಲ್ಲ ನಾನು, ಸ್ವಲ್ಪ ಟ್ಯಾಪ್ ಮಾಡ್ತಾ ಇದ್ದೀನಿ ಅಷ್ಟೇ, ಜಸ್ಟ್ ಮೂವ್ ಆಗೋದಕ್ಕೆ ಎಲ್ಲಾದ್ರೂ ಒಪ್ಪಿದ್ರೆ. ಡೌನ್ ಇರೋದ್ರಿಂದ ಲೆವೆಲ್ 2 ರೀಜನ್ ಅಲ್ಲಿ ಹಾಕೊಂಡಿದ್ದೀನಿ. ಬ್ಯಾಟ್ರಿ ಮತ್ತೆ ಚಾರ್ಜ್ ಆಗ್ತಾ ಇದೆ. ಚಾರ್ಜ್ ಆಗ್ತಾ ಇದೆಯೋ ಇಲ್ವೋ ಯಾವ ತರ ಗೊತ್ತಾಗುತ್ತೆ ಅಂತ ನೋಡ್ಬೇಕು ಅಂದ್ರೆ ನಾವಿಲ್ಲಿ ಡಿಸ್ಪ್ಲೇ ನಲ್ಲಿ ನೋಡಬಹುದು. ನ್ಯಾವಿಗೇಷನ್ ಇಂದ ಎಕ್ಸಿಟ್ ಆಗ್ತೀನಿ, ಎನರ್ಜಿ ಇನ್ಫೋ ಅಂತ ತೋರಿಸ್ತಾ ಇದೆ, ಅದು ಚಾರ್ಜರ್ ಕನೆಕ್ಟ್ ಆದಾಗ. ನೆಕ್ಸ್ಟ್ ನೋಡಿ ಇಲ್ಲಿ ಎನರ್ಜಿ ಅನಾಲಿಟಿಕ್ಸ್ ಅಂತ ತೋರಿಸ್ತಾ ಇದೆ ಅಲ್ವಾ, ಎನರ್ಜಿ ಫ್ಲೋ ಯಾವ ರೀತಿ ಇದೆ ಅಂತ ತೋರಿಸ್ತಾ ಇದೆ. ನಾನೀಗ ಆಕ್ಸಿಲೇಟರ್ ಪೆಡಲ್ ಮೇಲಿಂದ ಕಾಲ್ ರಿಮೂವ್ ಮಾಡಿದ್ರೆ ಬ್ಯಾಟ್ರಿ ಚಾರ್ಜ್ ಆಗ್ತಾ ಇದೆ ಅಂತ ಅಲ್ಲಿ ತೋರಿಸುತ್ತೆ. ಈಗ ನಾನು ಆಕ್ಸಿಲೇಟ್ ಮಾಡ್ತಾ ಇದೀನಿ ನೋಡಿ, ರೆಡ್ ಕಲರ್ ತೋರಿಸ್ತಾ ಇದೆ, ಅಂದ್ರೆ ಬ್ಯಾಟ್ರಿಯಿಂದ ಮೋಟಾರ್ ಪವರ್ ತಗೊಂತಾ ಇದೆ. ಸೊ ಯಾವಾಗೆಲ್ಲ ರೀಜನ್ ಆಗುತ್ತೆ, ಬ್ಯಾಟ್ರಿ ಚಾರ್ಜ್ ಆಗುತ್ತೆ, ಡೌನ್ ಇದ್ದಾಗ ಬ್ರೇಕ್ ಅಪ್ಲೈ ಮಾಡಿದಾಗ ಅವಾಗ ಬ್ಲೂ ಕಲರ್ ಅಲ್ಲಿ ತೋರಿಸುತ್ತೆ ಬ್ಯಾಟ್ರಿ ಚಾರ್ಜ್ ಆಗೋದು. ಯಾವಾಗೆಲ್ಲ ನಾನು ಆಕ್ಸಿಲೇಟ್ ಮಾಡ್ತೀನಿ ಅವಾಗ ರೆಡ್ ಕಲರ್ ಅಲ್ಲಿ ತೋರಿಸುತ್ತೆ. ಇನ್ನು ಈ ತರ ಒಳ್ಳೆ ಲೊಕೇಶನ್ ಅಲ್ಲಿ ಡ್ರೈವ್ ಮಾಡ್ಬೇಕಾದ್ರೆ ನಾವು ಬಟನ್ಗಳನ್ನೆಲ್ಲ ಪ್ರೆಸ್ ಮಾಡಿ ಸನ್ ರೂಫ್ ಓಪನ್ ಮಾಡೋದು ಅಥವಾ ಯಾರಿಗಾದ್ರೂ ಕಾಲ್ ಮಾಡೋದು ಬೇಜಾರು ಅನ್ಸುತ್ತೆ. ವಾಯ್ಸ್ ಅಸಿಸ್ಟ್ ಇದ್ರೆ ಸೂಪರ್ ಆಗಿರುತ್ತಲ್ವಾ. ಇದರಲ್ಲಿ ಹೇ ಟಾಟಾ, ಹೇ ಗೂಗಲ್, ಹೇ ಸಿರಿ ನೋಡಿ ಆಕ್ಟಿವೇಟ್ ಆಗೋಯ್ತು. ಹೇ ಟಾಟಾ ಅಂತಿದ್ದಂಗೆ ಅದು ಆಕ್ಟಿವೇಟ್ ಆಗೋಯ್ತು. ಹೇ ಟಾಟಾ ಓಪನ್ ಸನ್ ರೂಫ್ ನೋಡಿ, ಸನ್ ರೂಫ್ ಓಪನ್ ಆಯಿತು. ಆ್ಯಕ್ಚುಲಿ ಸನ್ ರೂಫು ನಮ್ಮ ಇಂಡಿಯನ್ ರೋಡಿಗೆ ಸೂಟ್ ಆಗಲ್ಲ, ಬಟ್ ಈ ಥರ ಲೊಕೇಶನ್ಗೆ ಬಂದಾಗ ಬಿಸಿಲಿಲ್ಲ ಅಂದರೆ ಓಪನ್ ಮಾಡ್ಕೊಂಡು ಒಳ್ಳೆ ನೇಚರು ಗಾಳಿನ ತಗೋಬಹುದು. ಆ್ಯಂಡ್ ಈಗ ನೋಡಿ ಆಲ್ಮೋಸ್ಟ್ ವೆಹಿಕಲ್ಗಳು ಇಲ್ವೇ ಇಲ್ಲ, ಖಾಲಿ ರೋಡ್ ಇದೆ, ಸ್ಪೀಡಾಗೂ ಹೋಗ್ತಾ ಇಲ್ಲ. ಸೊ ಸನ್ ರೂಫ್ನ ಓಪನ್ ಮಾಡ್ಕೊಳ್ಳೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಹೈವೇಗಳಲ್ಲಿ ಮಾಡಬೇಡಿ ಅಷ್ಟೇ. ಸೊ ನಾನು ಹೇಳ್ದಾಗೆ ಹೇ ಟಾಟಾ, ಹೇ ಗೂಗಲ್, ಹೇ ಸಿರಿ, ಅಲೆಕ್ಸಾನು ಈ ಗಾಡಿನಲ್ಲಿದೆ. ಸೊ ವಾಯ್ಸ್ ಕಮೆಂಟ್ ಥ್ರೂ ಏನು ಬೇಕಾದರೂ ನೀವು ಆಪ್ರೇಟ್ ಮಾಡ್ಬೋದು. ಏನು ಬೇಕಾದರೂ ಅಂದರೆ ಕೆಲವೊಂದು ಫೀಚರ್ಗಳನ್ನ ಕೊಟ್ಟಿರ್ತಾರೆ ಆಪ್ರೇಟ್ ಮಾಡೋದಕ್ಕೆ, ಅದನ್ನು ನೀವು ಆಪ್ರೇಟ್ ಮಾಡ್ಬೋದು. ಮತ್ತು ಇನ್ನೊಂದು ಟಾಟಾ ಗಾಡಿಗಳಲ್ಲಿ ನನಗೆ ಇಷ್ಟ ಆಗೋದೇನೆಂದರೆ ಯೂಸರ್ ಕನ್ವೀನಿಯನ್ಸ್ ಮತ್ತು ಯುಟಿಲಿಟಿ ಸ್ಪೇಸ್ ಚೆನ್ನಾಗಿ ಕೊಟ್ಟಿರ್ತಾರೆ. ಯುಟಿಲಿಟಿ ಸ್ಪೇಸ್ ಅಂದರೆ ನೋಡಿ, ಬಾಟಲ್ ಹೋಲ್ಡರ್ಗಳೆಲ್ಲ ತುಂಬ ದೊಡ್ಡದಾಗಿದೆ, ಡೋರ್ ಪಾಕೆಟ್ಸಲ್ಲಿ ಗ್ಲೋ ಬಾಕ್ಸ್ ದೊಡ್ಡದಾಗಿದೆ, ಜೊತೆಗೆ ಕಪ್ ಹೋಲ್ಡರ್ಸ್ ಆಗಿರ್ಬೋದು, ಮೊಬೈಲ್ ಇಡೋದಕ್ಕೆ ಹಿಂದೆ ಪಾಕೆಟ್ಗಳನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಮೊಬೈಲ್ನ ಚಾರ್ಜ್ ಮಾಡೋದಕ್ಕೇನೆ ಮುಂದೆ ಒಂದು ವೈರ್ಲೆಸ್ ಚಾರ್ಜರ್ ಬರುತ್ತೆ, ಜೊತೆಗೆ ಸಿ ಟೈಪ್ 65 ವ್ಯಾಟ್ ಕೆಪಾಸಿಟಿ ಇರೋ ಸಿ ಟೈಪ್ ಪೋರ್ಟ್ ಬರುತ್ತೆ. ನನ್ನ ಮೊಬೈಲ್ ಅಂತೂ ಒಂದು 10-15 ನಿಮಿಷದಲ್ಲೇ 50-60% ಚಾರ್ಜ್ ಆಗ್ತಾ ಇದೆ. ಆ್ಯಂಡ್ ಎ ಟೈಪ್ ಪೋರ್ಟ್ ಕೊಟ್ಟಿದ್ದಾರೆ, ಅದರಲ್ಲಿ ಪೆನ್ ಡ್ರೈವ್ ಹಾಕ್ಬೋದು, ಡಾಟಾ ಟ್ರಾನ್ಸ್ಫರ್ ಪೋರ್ಟ್ ಥರ ಯೂಸ್ ಮಾಡ್ಕೋಬೋದು. 12 ವೋಲ್ಟ್ ಪೋರ್ಟ್ ಇದೆ, ಅಗೇನ್ ಅಲ್ಲೂ ನೀವು ಕನೆಕ್ಟ್ ಮಾಡಿಕೊಂಡು ಒಂದು ಅಡಾಪ್ಟರ್ನ ಮೊಬೈಲ್ ಚಾರ್ಜ್ ಮಾಡ್ಕೋಬೋದು, ವ್ಯಾಕ್ಯೂಮ್ ಕ್ಲೀನರ್ ಯೂಸ್ ಮಾಡ್ಬೋದು. ಅಂಡ್ ಹಿಂದೆ ಕೂರುವಂತವ್ರಿಗೆ AC ವೆಂಟ್ಸ್ ಇಲ್ಲ, ಬಟ್ ಒಂದು 15 ವ್ಯಾಟ್ ಚಾರ್ಜರ್ ಕೊಟ್ಟಿದ್ದಾರೆ, ಮೊಬೈಲ್ ನ ಚಾರ್ಜ್ ಮಾಡ್ಕೋಬಹುದು. ಮತ್ತೆ ಇದರಲ್ಲಿ ಇನ್ನೊಂದು ಹೊಸ ಫೀಚರ್ ಕೊಟ್ಟಿದ್ದಾರೆ, ಹೈ ಬೀಮ್ ಅಲರ್ಟ್ ಅಂತ. ಸೊ ನಾರ್ಮಲ್ ಆಗಿ ಹೈ ಬೀಮ್ ಅಸಿಸ್ಟ್ ಕೇಳಿರ್ತೀರಾ, ಈಗ ಬರ್ತಿರೋ ಏಡಾಸ್ ಇರುವಂತ ಗಾಡಿಗಳಲ್ಲಿ ಹೈ ಬೀಮ್ ಅಸಿಸ್ಟ್ ಇದೆ. ಸೊ ನಾವೇನಾದ್ರೂ ಹೈ ಬೀಮಿಗೆ ಸ್ವಿಚ್ ಆಗಿದ್ದು ಎದುರುಗಡೆಯಿಂದ ಯಾರಾದ್ರೂ ವೆಹಿಕಲ್ ಬಂದು ಅದ್ರದ್ದು ಲೈಟ್ ನ ಸೆನ್ಸ್ ಮಾಡಿದ್ರೆ ಗಾಡಿ ಲೋ ಬೀಮ್ಗೆ ಸ್ವಿಚ್ ಆಗುತ್ತೆ, ಮತ್ತೆ ಗಾಡಿ ಹೋಗ್ತಿದ್ದಾಗ ಹೈ ಬೀಮಿಗೆ ಸ್ವಿಚ್ ಆಗುತ್ತೆ. ಬಟ್ ಈ ಗಾಡಿನಲ್ಲಿ ಅಲರ್ಟ್ ಮಾತ್ರ ಕೊಟ್ಟಿದ್ದಾರೆ. 5-40 km/h ಸ್ಪೀಡ್ ಅಲ್ಲಿ ಏನಾದ್ರು ನೀವು ಡ್ರೈವ್ ಮಾಡ್ಕೊಂಡು ಹೋಗ್ಬೇಕಾದ್ರೆ, ಎಲ್ಲಾದ್ರೂ ಇರಿ, ಹೈವೇಲಿ ಇರಿ, ಸಿಟಿಲಿ ಇರಿ, ನೀವೇನಾದ್ರೂ ಹೈ ಬೀಮ್ ಅಲ್ಲೇ ಹೋಗ್ತಾ ಇದೀರಾ ಅಂದ್ರೆ ನಿಮ್ಗೆ ಇಲ್ಲೊಂದು ಅಲರ್ಟ್ ಬರುತ್ತೆ, ಏನಂತ ಹೈ ಬೀಮ್ ಅಲ್ಲೇ ಇದೀರಾ, ಲೋ ಬೀಮ್ಗೆ ಸ್ವಿಚ್ ಮಾಡಿ ಅಂತ. ಸ್ವಿಚ್ ಆಗಲ್ಲ, ಜಸ್ಟ್ ಅಲರ್ಟ್ ಬರುತ್ತೆ ಅಷ್ಟೇ. ಇನ್ನು ಚಾರ್ಜಿಂಗ್ ಪಾರ್ಟಿಗೆ ಬರೋದಾದ್ರೆ ಟಾಟಾ ಮೋಟಾರ್ಸ್ ಅವ್ರು ಹೇಳೋ ರೀತಿ 50 kW ಚಾರ್ಜರ್ನ DC ಚಾರ್ಜರ್ನ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಈ ಗಾಡಿ ಚಾರ್ಜ್ ಮಾಡೋದಕ್ಕೆ ನಿಯರ್ಲಿ 26-30 ಮಿನಿಟ್ಸ್ ಅಲ್ಲಿ 20-80% ಚಾರ್ಜ್ ಆಗುತ್ತಂತೆ. 300 ಕಿಲೋಮೀಟರ್ 80% ಚಾರ್ಜ್ ಆದ್ರೆ ಒಂದು 280-300 ಕಿಲೋಮೀಟರ್ ರೇಂಜ್ ಕಂಪ್ಲೀಟ್ ಆಗಿ ಸಿಕ್ಕದಂಗೆ ಈ ಗಾಡಿಯಿಂದ. ಅದೇನಾದ್ರೂ ನನಗೆ ಪೂರ್ತಿ 20-80% ಚಾರ್ಜ್ ಮಾಡೋದಕ್ಕಾಗಲ್ಲ, ಎಲ್ಲೋ ಒಂದು ರೋಡ್ ಸೈಡ್ ಅಲ್ಲಿ ಕಾಫಿ ಡೇ ಕಾಣಿಸ್ತು, ಕಾಫಿ ನಿಲ್ಸಿದೀನಿ, ಯಾವುದೋ ಹೋಟ್ಲ್ ಹತ್ರ ನಿಲ್ಸಿದೀನಿ ಟೀ ಕುಡಿಯೋದಕ್ಕೆ ಅಂದಾಗ ಅಲ್ಲಿ ಚಾರ್ಜರ್ ಇತ್ತಂದ್ರೆ 50 kW ಚಾರ್ಜರ್ ಇತ್ತಂದ್ರೆ ನೀವು ಚಾರ್ಜ್ಗೆ ಹಾಕಿ ಹೋಗಿ ಟೀ ಕಾಫಿ ಕುಡ್ಕೊಂಬರೋ ಅಷ್ಟರಲ್ಲಿ 15 ನಿಮಿಷ ಆದ್ರೆ ಅಷ್ಟರಲ್ಲಿ 135 ಕಿಲೋಮೀಟರ್ ರೇಂಜ್ ಆಡ್ ಅಪ್ ಆಗುತ್ತೆ. ರೇಂಜ್ ಎಷ್ಟೇ ಇರಲಿ ಗಾಡಿನಲ್ಲಿ, ಚಾರ್ಜ್ ಎಷ್ಟೇ ಇರಲಿ, 135 ಕಿಲೋಮೀಟರ್ ರೇಂಜ್ ಆಡ್ ಅಪ್ ಆಗುತ್ತೆ. ಸೊ ನೆಕ್ಸ್ಟ್ ನೀವು ಚಾರ್ಜಿಂಗ್ ಸ್ಟೇಷನ್ ಹೋಗೋದಕ್ಕೆ ಒಳ್ಳೆ ರೇಂಜ್ ಸಿಗುತ್ತೆ. ಅದೇ ನೀವೇನಾದ್ರೂ ಕಾರ್ ಚಾರ್ಜ್ ಮಾಡ್ಬೇಕಾದ್ರೆ ಯಾವುದೇ ಟೀ ಶಾಪ್ ಇಲ್ಲ, ಹೋಟೆಲ್ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ, ಮೊಬೈಲ್ ಇಟ್ಕೋತೀರಾ, ರೀಲ್ಸ್ ನೋಡ್ತೀರಾ, ಮೂವಿ ನೋಡ್ತೀರಾ, ಮ್ಯೂಸಿಕ್ ಕೇಳ್ತೀರಾ. ಅದೆಲ್ಲನೂ ಇಲ್ಲಿರೋ ಸಿಸ್ಟಮ್ ಅಲ್ಲಿ ಮಾಡಿದ್ರೆ ಹೆಂಗಿರುತ್ತೆ ಹೇಳಿ. ಇದರಲ್ಲಿ arcade.ev ಅಂತ ಬರುತ್ತೆ, ನಮ್ದು ಆಪ್ ಸ್ಟೋರ್ ಇರುತ್ತಲ್ವಾ ಮೊಬೈಲ್ ಅಲ್ಲಿ, ಆ ತರ ಆಪ್ಗಳಿರುವಂತ ಒಂದು ಪ್ಲಾಟ್ಫಾರ್ಮ್ ಅದು. ಇದರಿಂದ ನೀವು ಜಿಯೋ ಹಾಟ್ಸ್ಟಾರ್ ಅಥವಾ OTT ಆಪ್ಗಳು ಬರುತ್ತಲ್ಲ ಅದನ್ನ ಇನ್ಸ್ಟಾಲ್ ಮಾಡ್ಬೋದು. ನೋಡಿ ಇಲ್ಲಿ BB Racing 2 ಗೇಮ್ನ ಇನ್ಸ್ಟಾಲ್ ಮಾಡ್ಕೊಂಡು ಆಟ ಆಡ್ಬೋದು. ಕಾರ್ ರನ್ನಿಂಗ್ ಅಲ್ಲಿ ಇರ್ಬೇಕಾದ್ರೆ ಅದೆಲ್ಲ ವರ್ಕ್ ಆಗಲ್ಲ, ಡ್ರೈವರು ಡಿಸ್ಟ್ರಾಕ್ಟ್ ಆಗ್ತಾರೆ ಅಂತ ಅದನ್ನ ಲಾಕ್ ಮಾಡಿರ್ತಾರೆ. ಬಟ್ ನಿಲ್ಸಿದಾಗ ಮಾತ್ರ ನೀವು ಆರಾಮಾಗಿ ಗೇಮ್ ಆಡ್ಬೋದು, ಮೂವೀಸ್ನು ನೋಡ್ಬೋದು. ಅದೇ ಏನಾದ್ರು ಅಕಸ್ಮಾತ್ ಆಗಿ ಟ್ರಾವೆಲ್ ಮಾಡ್ಬೇಕಾದ್ರೆ, ಡ್ರೈವ್ ಮಾಡ್ಬೇಕಾದ್ರೆ ರೋಡ್ಗಳ ಮೇಲೆ ಬ್ರೇಕ್ ಡೌನ್ ಆಯ್ತು, ಏನೋ ಎಮರ್ಜೆನ್ಸಿ ಕೇಸ್ ಬಂದ್ಬಿಡ್ತು, ನಿಮಗೆ ಹೆಲ್ಪ್ ಬೇಕು ಅಂದಾಗ ಏನ್ ಮಾಡ್ತೀರಾ, ಮೊಬೈಲ್ ತಗೊಂಡು ಯಾರಿಗೆ ಕಾಲ್ ಮಾಡಲಿ ಅಂತ ತಲೆ ಕೆಡಿಸ್ಕೋತೀರಾ. ಅದ್ರ ಬದಲು ಇಲ್ಲಿ ಈ ಕಾಲ್ ಬಿ ಕಾಲ್ ಅಂತ 2 ಬಟನ್ ಕೊಟ್ಟಿದ್ದಾರೆ, ಎಮರ್ಜೆನ್ಸಿ ಕಾಲ್, ಬ್ರೇಕ್ ಡೌನ್ ಕಾಲ್ ಅಂತ. ಅದನ್ನ ಪ್ರೆಸ್ ಮಾಡಿದ್ರೆ ಸಾಕು, ಟಾಟಾ ಮೋಟಾರ್ಸ್ ಅವ್ರದ್ದು ಹೆಲ್ಪ್ ಲೈನ್ಗೆ ಕನೆಕ್ಟ್ ಆಗುತ್ತೆ. ಅವ್ರಿಗೆ ನೀವು ಏನ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ನಿಮಗೆ ಬೇಕಾಗಿರುವಂತ ಹೆಲ್ಪ್ನ ಮಾಡೋಂಥವ್ರನ್ನ ಕಳ್ಸಿಕೊಡ್ತಾರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ಬಾಯ್ ಬಾಯ್.